ಹಲೋ ಫ್ರೆಂಡ್ಸ್, ಇವತ್ತು ನಾನು ಗ್ರೇಪ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಗ್ರೇಪ್ಸು ಮಕ್ಕಳು ತಿಂದಿಲ್ಲ, ಈ ಥರ ಆಲ್ರೆಡಿ ಫುಲ್ ಡ್ರೈ ಆಗಿದೆ ನೋಡಿ, ಈ ಥರ ಎಲ್ಲ ಡ್ರೈ ಆಗಿಬಿಡ್ತದೆ. ಸೊ ಈ ಥರ ಡ್ರೈ ಆದಾಗ ನಾವು ಒಂದು ಮಿಕ್ಸಿ ಜಾರಿಗೆ ತೊಳ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಮಸಾಲೆ ಹಾಕ್ಕೋಬೇಕು. 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಆನಂತರ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತೀನಿ. ಇದು ಬಿಳಿ ಕಾಳು ಮೆಣಸು ಅರ್ಧ ಟೀ ಸ್ಪೂನು. ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಪಿನ ಕಾಳು. ಸೊ ಈ 3 ದಿನಸುಗಳನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಈ ಒಂದು ಗ್ರೇಪ್ಸ್ ಜೊತೆಗೆ ಪೌಡ್ರ್ ಮಾಡಲಿಕ್ಕೆ ಹಾಕ್ಕೊಳ್ಬೇಕು, ಹಣ್ಣಿನ ಜೊತೆಗೆ. ಸೊ ಬರೀ ಸ್ವೀಟ್ ಫ್ಲೇವರು, ನಾವು ಸಕ್ಕರೆ ಹಾಕೋದು ಬೇಡಲ್ಲ, ಅದರಿಂದ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೇನೆ, ಕಪ್ಪು ಉಪ್ಪನ್ನು ಹಾಕ್ಕೊಂಡು. ಈಗ ಅದು ಬ್ಲ್ಯಾಕ್ ಸಾಲ್ಟ್ ಹಾಕಿದ ನಂತರ ಒಂದು ಸ್ವಲ್ಪ ಇದು ಚಾಟ್ ಮಸಾಲ ಹಾಕ್ಕೊಳ್ಬೇಕು, ಅಥವಾ ಒಂದು ಸ್ವಲ್ಪ ಇದು ಜೀರಿಗೆ ಪುಡಿ. ಈ ಥರ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀವಿ, ಚಾಟ್ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಅದನ್ನು ಮಿಕ್ಸಿ ಮಾಡ್ಕೊಂಡು ಆಗಿದೆ. ಈಗ ಇದು ಈ ಥರ ಆಗಿದೆ. ಸೊ ಇದಕ್ಕೆ ನಾನು ಒಂದು ಗ್ಲಾಸಷ್ಟು, 1/4 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಆನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಪುದೀನ ಅಥವಾ ಕೊತ್ತಂಬರಿ ಯಾವುದಾದ್ರೂ ಹಾಕ್ಕೋಬೋದು. ಸೊ ನಾನಿವತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಪುನಃ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೋಬೇಕು. ಈಗ ಇನ್ನೊಂದು ಸರಿ ಮಿಕ್ಸಿ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು, 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ತೇನೆ. ಈ ಥರ ಸೋಸ್ಕೊಂಡಾಗ ಅದು ಸಿಪ್ಪೆ, ದ್ರಾಕ್ಷಿದು ಸಿಪ್ಪೆ, ಆಮೇಲೆ ನಾನು ಮಸಾಲೆ ಹಾಕ್ಕೊಂಡಿರೋದು ಸಿಪ್ಪೆ ಏನಾದರೂ ಇದ್ದರೆ ಅದು ಬಾಯಿಗೆ ಸಿಕ್ಕೋಲ್ಲ. ಸೊ ಸ್ಟ್ರೈನ್ ಆಗಿಬಿಡುತ್ತದೆ ಅದು. ಈ ಥರ ಚೆನ್ನಾಗಿ ಸೋಸ್ಕೋಬೇಕು. ಈ ಥರ ಅದನ್ನು ಸೋಸ್ಕೊಂಡಾದಮೇಲೆ ಒಂದು ಬೇಕಂದರೆ ಇನ್ನೂ ಸ್ವಲ್ಪ ನೀವು ಕ್ವಾಂಟಿಟಿ ನೀರು ಬೇಕಂದ್ರೂ ನೀರು ಹಾಕ್ಕೋಬೋದು. ಇದು ಒಂಥರ ಐಸ್ ಕ್ಯೂಬ್ಸ್ ಬೇಕಂದರೆ ಹಾಕ್ಕೋಬೋದು. ನಂದು ಗ್ರೇಪ್ಸ್ ಆ್ಯಕ್ಚುಲಿ ಫ್ರಿಜ್ಜಲ್ಲೇ ಇಟ್ಟಿರೋದ್ರಿಂದ ಐಸ್ ಕ್ಯೂಬ್ಸ್ ಏನು ನಾನು ಹಾಕ್ಕೊಳ್ತಾ ಇಲ್ಲ, ಕೂಲಾಗೇ ಇತ್ತು. ಸೊ ಈ ಥರ ಜ್ಯೂಸು ರೆಡಿಯಾಗಿದೆ. ಹೆಲ್ತಿಯಾಗಿರ್ತಕ್ಕಂಥ ಒಂದು ಮಸಾಲ ಗ್ರೇಪ್ ಜ್ಯೂಸು, ವಿತೌಟ್ ಶುಗರ್ ಮಾಡಿರ್ತಕ್ಕಂಥದ್ದು. ಸೊ ಒಂದು ಸ್ವಲ್ಪ ಫ್ಲೇವರು ಇದಾಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಬೇಕಂದ್ರೆ ಇನ್ನೂ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೋಬೋದು. 1 ನಿಂಬೆಹಣ್ಣು ಜ್ಯೂಸು ಹಾಕ್ಕೋಬೋದು ನೀಟಾಗಿ. 1 ನಿಂಬೆಹಣ್ಣು ಜ್ಯೂಸನ್ನ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಅದನ್ನು ಮತ್ತೊಂದು ಸರಿ ಪುನಃ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಸರ್ವಿಂಗ್ ಕಪ್ಸ್ಗೆ ಹಾಕ್ಕೊಳ್ಬೇಕು. ಒಂದು ಲೆಮನ್ ಸ್ಮೆಲ್ಲು, ಗ್ರೇಪ್ ಸ್ಮೆಲ್ಲು, ಮಸಾಲೆಗಳದ್ದು. ಸೊ ಶುಗರ್ ಹಾಕಿಲ್ಲ, ವಿತೌಟ್ ಶುಗರ್ ಮಾಡಿರ್ತಕ್ಕಂಥ. ಸೊ ಈಗ ನಾನು ಇದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಗ್ರೇಪ್ಸ್ ಜ್ಯೂಸ್ ರೆಡಿಯಾಗಿದೆ. ನೀವು ಮನೇಲಿ ಈ ಥರನಾಗಿ ಮಸಾಲೆ ಗ್ರೇಪ್ ಜ್ಯೂಸನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.